ಹತ್ತಿ ಕೇಂದ್ರದಲ್ಲಿ ಸಿಬ್ಬಂದಿ ರೈತರ ಮಧ್ಯೆ ವಾಗ್ವಾದ. ಕರ್ನಾಟಕ ರಕ್ಷಣಾ ವೇದಿಕೆ ಬಣ ತಾಲೂಕು ಅಧ್ಯಕ್ಷ ಸುರೇಶ್ ಗೊಬ್ಬರಕಲ್ ನೇತೃತ್ವದಲ್ಲಿ ನಗರದ ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂದು ಘೋಷಣೆ ಮಾಡುವ ನಾವುಗಳು ನಗರದ ಹತ್ತಿ ಕೇಂದ್ರದಲ್ಲಿ ಕನ್ನಡ ಬಾರದೇ ಇರುವ ಸಿಬ್ಬಂದಿಗಳಿಂದ ನಿಯೋಜನೆ ಮಾಡಲಾಗಿದೆ. ಇದರಿಂದ ರೈತರಿಗೆ ಇನ್ನಿಲ್ಲದ ಭಾಷೆ ಸಮಸ್ಯೆಗಳು ಉಂಟಾಗಿ ಸಿಬ್ಬಂದಿ ಮತ್ತು ರೈತರ ಮಧ್ಯದಲ್ಲಿ ವಾಗ್ವಾದಗಳು ನಡೆಯುತ್ತಿದೆ. ಹತ್ತಿ ದರ ಮತ್ತು ಇನ್ನಿತರ ವಿಷಯಗಳು ಕನ್ನಡದಲ್ಲಿ ಹೇಳಿ ಎಂದು ರೈತರು ಸಿಬ್ಬಂದಿಗಳನ್ನ ಕೇಳಿದಾಗ ತೆಲುಗಿನಲ್ಲಿ ನಮ್ಮಿಂದ ಕನ್ನಡ ಮಾತನಾಡುವುದು ಆಗುವುದಿಲ್ಲ, ನೀವು ಯಾರಿಗೆ ಬೇಕಾದರೂ ದೂರು ಕೊಡಿ ಎಂದು ರೈತರಿಗೆ ಗದರಿಸಿ ಹೇಳ್ತಾರೆ. ಒಂದು ಸಮಸ್ಯೆ ಆದರೆ ಹತ್ತಿ ಖರೀದಿ ಮಾಡುವ ಮುನ್ನ ಒಂದು ದರ ಪರಿಶೀಲನೆ ಮಾಡಿದಾಗ ಮತ್ತೊಂದು ದರ ನಿಗದಿ ಮಾಡ್ತಾರೆ. ಇದರಿಂದ ರೈತರಿಗೆ ಖರೀದಿ ವ್ಯವಹಾರದಲ್ಲಿ ನಷ್ಟ ಉಂಟಾಗುತ್ತಿದ್ದು, ಕೂಡಲೇ ಕನ್ನಡ ಬಾರದ ಈ ಸಿಬ್ಬಂದಿಗಳನ್ನ 8 ದಿನಗಳಲ್ಲಿ ಬೇರೆ ಕಡೆ ವರ್ಗಾಯಿಸಬೇಕು, ಇಲ್ಲವಾದರೆ ಹತ್ತಿ ಖರೀದಿ ಕೇಂದ್ರದ ಮುಂದೆ ಧರಣಿ ಸತ್ಯಾಗ್ರಹ ಅನಿವಾರ್ಯ ಎಂದು ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಒಟ್ಟ ಮುಂಜಾನೆ ಮಾರಾಟ ಆಗಿಲ್ಲ, ಮಾರಾಟ ಮಾಡಿಲ್ಲ. ತಹಸೀಲ್ದಾರ್ ಬರ್ತಾನೆ ಬನ್ನಿ. ಒಳಗಡೆ 200-300 ಸೂಟ್ ಮುರಿತಾರ ತಂದೋರಿ ವೈಟ್ ನಡೆಯುತ್ತಂತ ಕಲಿಸ್ತಾರೆ. ಇನ್ನೊಂದು ಸರ್, ನಮ್ಮ ರೈತರಿಗೆ ತೆಲುಗು ಬರಲ್ಲ, ಅರ್ಧಂಬರ್ಧ ಬರುತ್ತೆ. ಅವ್ರು ಕರೆಕ್ಟ್ ತೆಲುಗಾಗಿ ಮಾತಾಡೋದಿದ್ರೆ ಅವ್ರು ಬರೋಬ್ಬರಿ ಬದುಸ್ತಾರೆ. ಇಲ್ಲಾಂದ್ರೆ ಇಲ್ಲ ಮುಲಾಜಿಲ್ ಹೆಂಗೆ ಹೇಳ್ತಾರ ಕನ್ನಡ ಮಾತಾಡೋಲ್ಲ. 2 ವರ್ಷ ಆಯ್ತಂತ ಬಂದವರು. ಈಗ ಅವ್ರು ಕರೆಸ್ಬೇಕು. ಒಂದು ಈ ತಹಸೀಲ್ ಬರಕತ್ತಾರೆ ಸರ್. ಇನ್ನೊಂದು ಇವ್ರಲ್ಲಿ ಕಾಟ ಹಾಕಿದ ಮೇಲೆ 8,000 ಆದಮೇಲೆ ಅಲ್ಲಿ ಹೋದ್ಮೇಲೆ 7,000 600 ರೂಪಾಯಿ ಕಡಿಮೆ ಮಾಡಿ ಇದು ಮಾಡ್ತಾರಂತ. ನಮಗೆ ನಮ್ಗೆ ಏನೈತೆ ವ್ಯವಹಾರ ಮಾಡೋದು 8 ಗಂಟೆ ರೈತರಿಗಾಗಿ ಕೂಳನಂಗಲ್ಲ ನೀರಂಗಲ್ಲ ಸರ. ನಾನು ಒಂದು ಹೋರಾಟಗಾರ ಆದ್ರೆ ಕನಗಿರಿ ತಾಲೂಕು ನಮ್ದು ಇವತ್ತು ನೋಡ್ಲಾರ್ದ ಯಾರು ಕರೀಲ್ಲ ಅಂತ ಬಂದೀನಿ. ಇವತ್ತು ರೈತ ಪರಿಸ್ಥಿತಿ ಹೆಂಗಂದ್ರೆ ಇವತ್ತು ಆದ್ರೆ ಇದಕ್ಕೆ ಇನ್ನೂ ಸ್ಪಂದನೆ ಇಲ್ಲ ಅಂದ್ರೆ ಸರ್ ಹೆಂಗ್ರಿ ಸರ್? ಈಗ ನೋಡ್ರಿ ಎಷ್ಟು ರೈತರ ಗುಡ್ಡ ಕೀಲಾಕೊಂಡ್ ಅಂದ್ಮೇಲೆ ಎಷ್ಟು ಬೇಜ ಬಂದ್ರಿ ಅವತ್ತು. ಕರ್ಸ್ರಿ ಫಸ್ಟ್ ಕರ್ಸ್ರಿ ಅವ್ರಿಗೆ. ಇದು ಆಂಧ್ರ ಹೌದೌದು ಇರ್ಬೇಕು. ಯಾವುದಕ್ಕೆ ಒಂದು ಕರ್ಸ ಅಂತ ಹೇಳ್ರಿ. सब इंस्पेक्टर आए सब जरा बुलाओ करे ಏನ್ ಮಾತ್ರ ಅದನ್ನು ವಿಡಿಯೋ ಕೊಡ್ರಿ. ಹಲೋ, ಒಳಗೆ ಬರ್ರಿ ಸರ್, ಒಳಗೆ ಬರ್ರಿ, ಒಳಗೆ ಬರ್ರಿ. ಹೋಗಲ ಕಡೆಗೆಲ್ಲ ಮಾಡೋಕ್ಕಾಗಿಲ್ಲ ಅಂದ್ರೆ ಹೋಗಲ ಕಡೆಗೆ ಕನ್ನಡ ಬಾರದೇ ಇರುವ ಸಿಬ್ಬಂದಿಗಳನ್ನು ನಿಯೋಜಿಸಿ ರೈತಾಪಿ ವರ್ಗಕ್ಕೆ ತೊಂದರೆಯಾಗುತ್ತಿದ್ದು, ಕೂಡಲೇ ಕನ್ನಡ ಭಾಷೆಯ ಸಿಬ್ಬಂದಿಗಳನ್ನು ನಿಯೋಜಿಸಿಕೊಡಲು ಮನವಿ ಪತ್ರ ಸಲ್ಲಿಸಬಹುದು. ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಸಿಂಧನೂರು ವತಿಯಿಂದ ನಮ್ಮಲ್ಲಿ ವಿನಂತಿಪೂರ್ವಕ ಮತ್ತು ಅಗತ್ಯದ ಕ್ರಮಕ್ಕಾಗಿ ಸಲ್ಲಿಸುವ ಮನವಿ ಪತ್ರ ಏನೆಂದರೆ, ಕನ್ನಡದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂದು ಘೋಷಣೆ ಮಾಡುವ ನಾವುಗಳು ಇಂದು ಸಿಂಧನೂರಿನಲ್ಲಿ ಹತ್ತಿ ಖರೀದಿ ಕೇಂದ್ರದಲ್ಲಿ ಕನ್ನಡದ ಬಾರದೇ ಇರುವ ಅಂದರೆ ತೆಲುಗು ಭಾಷಿಕ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಇದರಿಂದ ರೈತರಿಗೆ ಇನ್ನಿಲ್ಲದ ಸಮಸ್ಯೆಗಳು ಅಂದರೆ ಭಾಷಾ ಸಮಸ್ಯೆ ಉಂಟಾಗಿ ಸಿಬ್ಬಂದಿ ಮತ್ತು ರೈತರ ಮಧ್ಯದಲ್ಲಿ ವಾಗ್ವಾದಗಳು ನಡೆಯುತ್ತವೆ. ಕನ್ನಡದಲ್ಲಿ ಹೇಳಿ ಎಂದು ಸಿಬ್ಬಂದಿಗಳು ಒತ್ತಾಯಿಸಿದಾಗ ನಮ್ಮಿಂದ ಆಗುವುದಿಲ್ಲ ಎಂದು ನೀವುಗಳು ಏನು ಬೇಕಾದರೂ ಮಾಡಿಕೊಳ್ಳಿ ಎಂದು ಯಾರಿಗೆ ಬೇಕಾದರೂ ದೂರು ಕೊಡಿ ಎಂದು ರೈತರಿಗೆ ಗದರಿಸಿ ಕಳಿಸುತ್ತಾರೆ. ಇದು ಒಂದು ಸಮಸ್ಯೆ ಆದರೆ ಇನ್ನೂ ಹತ್ತಿ ಖರೀದಿ ಮಾಡುವ ಮುನ್ನ ಒಂದು ದರ ನಿಗದಿ ಮಾಡಲಾಗುತ್ತದೆ. ಇದನ್ನು ಪರಿಶೀಲನೆ ಮಾಡಿದ ನಂತರ ಮತ್ತೊಂದು ದರ ಕಡಿಮೆ ದರ ನಿಗದಿ ಮಾಡುತ್ತಾರೆ. ಇದರಿಂದ ರೈತರಿಗೆ ಖರೀದಿ ವ್ಯವಹಾರದಲ್ಲಿ ನಷ್ಟ ಉಂಟಾಗುತ್ತಿದ್ದು, ಈ ಹತ್ತಿ ಕೇಂದ್ರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ರೈತರನ್ನು ಆತಂಕಕ್ಕೆ ದೂಡುತ್ತಿದ್ದಾರೆ. ಅಲ್ಲದೆ ಬೇರೆ ಬೇರೆ ತಾಲೂಕಿನಿಂದ ಹತ್ತಿ ಖರೀದಿ ಕೇಂದ್ರಕ್ಕೆ ಮಾಲು ಬರುತ್ತಿದ್ದು, ಇದರಿಂದ ಈ ಸ್ಥಳದಲ್ಲಿ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಿಂತಿರುವುದರಿಂದ ಸಂಚಾರಕ್ಕೆ ಸಹಿತ ತೊಂದರೆಯಾಗುತ್ತಿದ್ದು, ಜಿಲ್ಲೆಯ ಬೇರೆ ಬೇರೆ ತಾಲೂಕಿನಿಂದ ಬಂದಿರುವ ರೈತರಿಗೆ ಕುಡಿದುಕೊಳ್ಳಲು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಸಹ ಇರುವುದಿಲ್ಲ.
ಕಾರಣ ಕೂಡಲೇ ಕನ್ನಡದ ಬಾರದೆ ಇರುವ ಸಿಬ್ಬಂದಿಗಳನ್ನು ಈ ಸಂದರ್ಭದಲ್ಲಿ ನಗರ ಘಟಕ ಅಧ್ಯಕ್ಷ ದಾವಲ ಸಾಬ್ ದೊಡ್ಮನಿ, ಉಪಾಧ್ಯಕ್ಷ ಹನುಮೇಶ್ ತಿಪ್ಪನಟ್ಟಿ, ನಗರ ಘಟಕ ಉಪಾಧ್ಯಕ್ಷ ರಾಘವೇಂದ್ರ, ತಾಲೂಕು ಕಾರ್ಯಾಧ್ಯಕ್ಷ ಹನುಮೇಶ್, ಗೀತಾ ಕ್ಯಾಂಪ್, ಮೆಹಬೂಬ್ ಕೆಂಗಲ್, ಆಂಜನೇಯ ದೇಸಾಯಿ, ಖಾದರ್ ಖಾನ್, ವಿಶ್ವನಾಥ್ ಮೌಲಾಲಿ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಾಸವರಾಜ್ ಬುಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229368